ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. NDA ಸಭೆ ನಡೀತಾ ಇದೆ. ಸಭೆಯ ನಂತರ ಒಂದು ಪತ್ರಿಕಾಗೋಷ್ಠಿ ಮತ್ತು ಅನೌನ್ಸ್ಮೆಂಟ್ ಆದರೂ ಕೂಡ ಆಶ್ಚರ್ಯ ಇಲ್ಲ. NDA ಸಭೆಯಲ್ಲಿ ಚರ್ಚೆಗೆ ಬರಬಹುದಾದ ವಿಷಯಗಳ ಬಗ್ಗೆ ಅನೇಕ ಚರ್ಚೆಗಳು. ಮೋದಿ ಮೂರನೇ ಟರ್ಮು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದರೆ ಏನೇನು ಮಾಡಬಹುದು ಅನ್ನುವ ವಿಷಯ ಅನೇಕ ಕಡೆ ಅನೇಕ ಸಂದರ್ಭಗಳಲ್ಲಿ ಚರ್ಚೆಯಾಗಿದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದು ಬಿಡ್ತಾರೆ, ಜನಸಂಖ್ಯಾ ನಿಯಂತ್ರಣಕ್ಕೆ ಏನೋ ಮಾಡ್ತಾರೆ. ಅವ್ರು ಹೇಳಿದ್ರು ಮೊದಲ 100 ದಿನ ಏನೇನು ಮಾಡಬೇಕು ಅನ್ನೋದರ ಬಗ್ಗೆ ಸಭೆಗಳನ್ನು ಮಾಡಿಕೊಂಡಿದ್ರು. ಅವೆಲ್ಲವುಗಳ ಪೈಕಿ ಎಷ್ಟನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಅನ್ನೋದು ಈಗ ಪ್ರಶ್ನೆ. ಯಾಕಂದರೆ ಈಗ ಇರುವುದು ಮಿತ್ರ ಪಕ್ಷಗಳ ಮರ್ಜಿಯಲ್ಲಿ. ಗೊತ್ತಿಲ್ಲ ಏನೇನು ಕಂಡೀಷನ್ ಹಾಕ್ತಾರೋ ನಿತೀಶ್ ಕುಮಾರು, ಏನೇನು ಕಂಡೀಷನ್ ಹಾಕ್ತಾರೋ ಚಂದ್ರಬಾಬು ನಾಯ್ಡು. ಪ್ರಶಾಂತ್ ಹೇಳ್ತಾ ಇದ್ರು ಜಾತಿ ಗಣತಿ ಮಾಡಿಸಬೇಕು ದೇಶದಲ್ಲಿ ಅನ್ನುವ ಕಂಡೀಷನ್ ಏನಾದರೂ ನಿತೀಶ್ ಕುಮಾರ್ರಿಂದ ಬಂದರೆ ಮೋದಿ ಏನು ಮಾಡ್ತಾರೆ? ಜಾತಿ ಗಣತಿ ಮಾಡುವುದು ಅಂದರೆ ಜಾತಿವಾರು ಬೈಫರ್ಕೇಷನ್ ಮಾಡುವಂಥದ್ದು BJPಯ ತತ್ವ ಸಿದ್ಧಾಂತಗಳಿಗೆ ಸರಿ ಹೊಂದೋದಿಲ್ಲ. ಯೂನಿಫಾರ್ಮ್ ಸಿವಿಲ್ ಕೋಡು ಅವರ ಅಜೆಂಡಾದಲ್ಲಿರುವಂಥದ್ದು. ಅದನ್ನು ನೀವು ಮಾಡಿಕೊಡುದು ಅಂತ ಹೇಳಿದ್ರೆ ಏನಾಗುತ್ತೆ? ಅನೇಕ ವಿಷಯಗಳಲ್ಲಿ ಬಡ್ಜಾಗಬೇಕಾಗತ್ತೆ. ಪ್ರಶಾಂತ್ ಅಜಿತ್ ನೋಡಿ, ಮೋದಿ ಎಷ್ಟು ಕಾನ್ಫಿಡೆಂಟ್ ಇದ್ದರು ಅಂತಂದರೆ, ಕೊನೆಯ ಅಧಿಕಾರಿಗಳ ಸಭೆ ಕರೆದ್ರು. ಚುನಾವಣೆ ಘೋಷಣೆಗೆ 2 ದಿನ ಮುಂಚೆ ಅಧಿಕಾರಿಗಳ ಸಭೆ ಕರೆದು ನರೇಂದ್ರ ಮೋದಿ ಅಧಿಕಾರಿಗಳಿಗೆ ಹೇಳಿದ್ರಂತೆ, ನೋಡಿ ಮುಂದಿನ 50-60 ದಿನ ಐ ವಿಲ್ ಬಿ ಬ್ಯುಸಿ ವಿತ್ ದ ಎಲೆಕ್ಷನ್ ಮೀಟಿಂಗ್ಸ್, ನಾವೇ ವಾಪಸ್ ಅಧಿಕಾರಕ್ಕೆ ಬರ್ತೀವಿ, ನೀವು ಖಾಲಿ ಇರಬೇಡಿ, ನಾನು ಅಧಿಕಾರಕ್ಕೆ ಬಂದಮೇಲೆ ಮುಂದಿನ 100 ದಿನಗಳ ಒಳಗಡೆ ಏನು ಮಾಡಬಹುದು ಅದರ ಒಂದು ಪ್ಲ್ಯಾನ್ ಮಾಡಿ ಅಂತ ಒಂದು 5 ಜನರ ಅಧಿಕಾರಿಗಳ ತಂಡವನ್ನು ರಚಿಸಿ ಅದಕ್ಕೆ ಆ ಟಾಸ್ಕನ್ನು ಕೂಡ ಕೊಟ್ಟಿದ್ರು. ಅಂದರೆ ಹಿ ವಾಸ್ ವೆರಿ ಮಚ್ ಕಾನ್ಫಿಡೆಂಟ್, ನಾನು ವಾಪಸ್ ಬರ್ತೀನಿ ಅಂತಕ್ಕಂಥದ್ದು. ಆಮೇಲೆ ಮೋದಿದ್ ನಾವು ಇದನ್ನೆಲ್ಲ ಈಗೆಲ್ಲ ನೋಡ್ತಾ ಇರೋದು. ನಾನು ವಿಧಾನಸಭಾ ಚುನಾವಣೆಯ ಕವರೇಜಿಗೆ ಹೋದಂಥ ಸಂದರ್ಭದಲ್ಲಿ ಎಲೆಕ್ಷನ್ ಲಾಸ್ಟ್ ಫೇಸ್ ಎಲೆಕ್ಷನ್ ಮುಗಿದ್ಮೇಲೆ ಅಧಿಕಾರಿಗಳ ಸಭೆ ಮಾಡಿದರು. ಲಾಸ್ಟ್ ಫೇಸ್ ಎಲೆಕ್ಷನ್ ಮುಗಿದ್ಮೇಲೆ ಅಧಿಕಾರಿಗಳ ಸಭೆ ಮಾಡಿ ನೆಕ್ಸ್ಟ್ ಗೌರ್ಮೆಂಟು ಮುಂದಿನ 100 ದಿನದಲ್ಲಿ ಏನೇನು ಮಾಡಬೇಕು ಅನ್ನೋದರ ಟಾರ್ಗೆಟ್ ಕೊಡಿ. ಮೊದಲ ಬಾರಿ ಅನಿಸುತ್ತೆ 6ನೇ ಚುನಾವಣೆಯಲ್ಲಿ 5 ಚುನಾವಣೆಗಳಲ್ಲಿ ಅವ್ರಿಗೊಂದು ಭರ್ಜರಿ ಬಹುಮತ ಸಿಕ್ಕಿತ್ತು. 6ನೇ ಚುನಾವಣೆಯಲ್ಲಿ ಶಾರ್ಟ್ ಆಫ್ ಮೆಜಾರಿಟಿ ಫಾರ್ 30 ಸೀಟ್ಸ್, 32 ಸೀಟ್ಸ್. ಹೀಗಾಗಿ ಅವರ ಒಂದು ವರ್ಕಿಂಗ್ ಸ್ಟೈಲ್ ಏನು ಬದಲಾವಣೆ ಆಗುತ್ತೆ, ಪೊಲಿಟಿಕಲ್ ಏನಂತಾರೆ ಸ್ಲಗ್ ಫೆಸ್ಟ್ ಹೇಗೆ ನಡೆಯುತ್ತೆ ಅದರ ಬಗ್ಗೆ ಕುತೂಹಲ. ಮೋದಿ ಹೇಗಿದೆ ಅಂದರೆ ಅವರ ಆಡಳಿತದ ವೈಖರಿ ನೋಡಿ, ಆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಏನೇ ಇರಲಿ, ಆದರೆ ನನಗೆ ನೆನಪಿದೆ ಕರ್ನಾಟಕದ ಒಬ್ಬ ಮಂತ್ರಿ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಪೋಸ್ಟ್ಗಳಿರ್ತವೆ, ಆ ಪೋಸ್ಟ್ಗಳಿಗೆ ಒಂದು ಫೈಲನ್ನು ತೆಗೆದುಕೊಂಡು ಈ ನೃಪೇಂದ್ರ ಮಿಶ್ರಾ ಹತ್ರ ಕೊಟ್ಟಿದ್ರು. ಓಕೆ. ಯಾಕಂದರೆ ಎವ್ರಿ ಫೈಲ್ ಅವರು ಸ್ಕ್ರೂಟ್ನಿ ಮಾಡ್ತಿದ್ರು ಪ್ರೈಮ್ ಮಿನಿಸ್ಟರ್. ಇದು 14ರಲ್ಲಿ ಅಧಿಕಾರಕ್ಕೆ ಬಂದು 1.5 ವರ್ಷದಲ್ಲಿ. ಓಕೆ. ನರೇಂದ್ರ ಮೋದಿ ಹಿಂಗೆ ನೋಡಿದ್ರಂತೆ, ಆ ಹೆಸರು ನೋಡಿ ಇವ್ರನ್ನೆಲ್ಲ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಮಾಡೋಕ್ಕಾಗಲ್ಲ, ಹಣಕಾಸಲ್ಲಿ ಪರಿಶುದ್ಧರಲ್ಲ ಇವರಲ್ಲ ಅಂತ ಅವ್ರದ್ದೇ BJPಯ ಕಾರ್ಯಕರ್ತ ಪಕ್ಕದಲ್ಲಿಟ್ರಂತೆ. 1 ತಿಂಗಳ ನಂತರ ಮತ್ತೊಮ್ಮೆ ಆ ಫೈಲ್ ಅವ್ರ ಹತ್ರ ಹೋಯ್ತಂತೆ. ಓಕೆ. ಅವಾಗ ಬೇಡ ಅಂದಿದ್ನಲ್ಲ ಅಂತ. ಅಲ್ಲ, ಅವತ್ತು ಇದನ್ನು ನೋಡಿ ನಾನು ಅವತ್ತೇ ನಿಮಗೆ ಬೇಡ ಅಂದಿದ್ನಲ್ಲ, ಮತ್ತೆ ಯಾಕೆ ಇದನ್ನು ಮಾಡೋಕ್ಕಾಗಲ್ಲ ಅಂತ ಪಕ್ಕದಲ್ಲಿಟ್ರಂತೆ. ಅಂದರೆ ನೀವೇನಂತೀರ ಅದಕ್ಕೊಂದು ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಇದೆ, ಡ್ಯೂ ಡಿಲಿಜೆನ್ಸ್ ಅಂತೀರ. ಅದು ನರೇಂದ್ರ ಮೋದಿಯ ಒಂದು ಖಾಸಿಯತ್. ಅಂದರೆ ನರೇಂದ್ರ ಮೋದಿ ಮೇಲೆ ನೀವು ಏನೇ ರಾಜಕೀಯ ಇಲ್ಲ, ಅವರು ಭಾಳ ಆಟೋಕ್ರಾಟಿಕ್ ಇದ್ದಾರೆ, ಅದು ಎಲ್ಲವೂ ನೀವು ಆರೋಪಗಳನ್ನು ಮಾಡಬಹುದು, ಆದರೆ ಹಿ ಈಸ್ ಅ ಮ್ಯಾನ್ ಆಫ್ ಕನ್ವಿಕ್ಷನ್. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಂಬಿಗ್ವಿಟಿ ಇಲ್ಲ. ಇವತ್ತು ಭಾರತದಲ್ಲಿ ನೃಪೇಂದ್ರ ಮಿಶ್ರಾ ಅವ್ರದ್ದೇ ಒಂದು ಕಿಸ್ಸಾ ಇತ್ತು. ಅವ್ರನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಿಕೋಬೇಕು ಅಂದಾಗ ಅವರೇ ಹೇಳಿದ್ರು ಅದನ್ನು. ಅವರು ಉತ್ತರ ಪ್ರದೇಶದಲ್ಲಿದ್ದರು. ಆ್ಯಕ್ಚುಲಿ ಪ್ರೈಮ್ ಮಿನಿಸ್ಟರ್ ಕರೀತಿದ್ದಾರೆ ಬನ್ನಿ ಅಂದ್ರಂತೆ. ಬಂದ ಮೇಲೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ಕೊಂಬನ್ನಿ, ಮುಂದಿನ 5 ವರ್ಷ ಕೇಂದ್ರ ಸರ್ಕಾರ ಏನೇನರ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು, ಹೆಂಗಿರಬೇಕು ಅಂತ.
ಅವ್ರನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ಕೊಂಬಂದರು, ಅದನ್ನು ಮೋದಿ ಅದರಿಗೆ ಪ್ರೆಸೆಂಟ್ ಮಾಡಲು ಅಲ್ಲಿ ತನಕ ಗೊತ್ತಿಲ್ಲ ಅವ್ರಿಗೆ ಯಾಕೆ ಇದನ್ನು ಕೇಳ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆಯಿತು, ಅದಾದಮೇಲೆ ಅವ್ರಿಗೆ ಕರೆದು ಹೇಳಿದ್ರಂತೆ, ಯು ವಿಲ್ ಶಿಫ್ಟ್ ಟು ಡೆಲ್ಲಿ, ನೀವು ಡೆಲ್ಲಿಗೆ ಬರಬೇಕು, ಪ್ರೈಮ್ ಮಿನಿಸ್ಟರ್ ಜೊತೆ ಕೆಲಸ ಇರುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.